ಶ್ರಾವಣ ಮಾಸದಲ್ಲಿ ಆಸ್ತಿಕರ ಮನತಣಿಸುವ 10 ಹಲವು ವಿಶಿಷ್ಟ ಕಾರ್ಯಕ್ರಮಗಳು ಏರ್ಪಟ್ಟಿವೆ. ರಾಜಾಜಿನಗರದ 2ನೇ ಹಂತದ 5ನೇ ಮುಖ್ಯ ರಸ್ತೆಯಲ್ಲಿರುವ ಸೋಸಲೆ ವ್ಯಾಸರಾಜ ಮಠದಲ್ಲಿ ಸುಷ್ಮಾ ಶ್ರೇಯಸ್ ಅವರ ವಿಶೇಷ ಗಾಯನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಂದು ಸಂಜೆ 7ಕ್ಕೆ ನಡೆಯಲಿರುವ ಈ ಗಾಯನ ಕಚೇರಿಯಲ್ಲಿ MS ಗೋವಿಂದಸ್ವಾಮಿ ಅವರ ಪಿಟೀಲು ಮತ್ತು ಗಣೇಶಮೂರ್ತಿ ಅವರ ಮೃದಂಗದ ಸಾಥ್ ಇದೆ. ಸಂಜೆ ಮಳೆಯ ತೊಂದರೆಯ ನಡುವೆಯೂ ರಾಜಾಜಿನಗರದ ಜನತೆಗೆ ಸುಷ್ಮಾ ಶ್ರೇಯಸ್ ಅವರ ಮಧುರ ಗಾಯನ ಕೇಳಲು ಸುವರ್ಣಾವಕಾಶ. ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಪ್ರಭುಗಳ 354ನೆಯ ಆರಾಧನಾ ಮಹೋತ್ಸವ ಜಗತ್ತಿನೆಲ್ಲೆಡೆ ಸಂಭ್ರಮದಿಂದ ಜರುಗಿದೆ. ವಿಶ್ವಂ ಚಾನೆಲ್ನಲ್ಲಿ ಬೆಂಗಳೂರು ಕಾಮಧೇನು ಕ್ಷೇತ್ರದ ನೇರ ಪ್ರಸಾರ ನೋಡಿ ಭಕ್ತರು ಹರ್ಷಗೊಂಡಿದ್ದಾರೆ. ಶ್ರೀ ಗುರುರಾಯರ ಭಕ್ತ ವೃಂದದ ಹೆಸರುಗಳು ಸಾಲು ಸಾಲು. ತಂಜಾವೂರಿನ ರಘುನಾಥ ಭೂಪಾಲ, ಆದವಾನಿ ನವಾಬ ಸಿದ್ದಿ ಮಸೂದ್ ಖಾನ್, ಸವಣೂರಿನ ನವಾಬ, ಬಿಜಾಪುರದ ಆದಿಲ್ ಶಹಾ, ಈಸ್ಟ್ ಇಂಡಿಯಾ ಕಂಪನಿಯ ಸರ್ ಥಾಮಸ್ ಮನ್ರೋ ಇತರರು. ಮೈಸೂರು ಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರಾಯರ ಪರಮಭಕ್ತರಾಗಿದ್ದರು. ಅರಮನೆಯಲ್ಲಿ ಗುರುಗಳ ಬೃಂದಾವನವನ್ನು ಸ್ಥಾಪಿಸಿ ನಿತ್ಯ ಪೂಜೆಯಲ್ಲದೆ ವಾರ್ಷಿಕ ಆರಾಧನೆಯನ್ನು 3 ದಿನವೂ ಭಕ್ತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು. ಥಾಮಸ್ ಮನ್ರೋ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರನ್ನು ಭೇಟಿ ಮಾಡಿದ್ದು ಈಗ ಇತಿಹಾಸ. ಸಹಕಾರ ನಗರದ ಉತ್ತರಾದಿ ಮಠದಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮ ಏರ್ಪಟ್ಟಿದೆ. ಅನುಷಾ ರಾಘವೇಂದ್ರ ಮತ್ತು ಸಂಗಡಿಗರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಸಂಜೆ 6ಕ್ಕೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಸಹಕಾರ ನಗರ, ಕೊಡಿಗೇಹಳ್ಳಿ, ಬ್ಯಾಟರಾಯನಪುರದ ಆಸಕ್ತರು ಪಾಲ್ಗೊಳ್ಳಲು ಅವಕಾಶವಿದೆ. ಶ್ರಾವಣ ಮಾಸ ಆರಂಭವಾದ ಕೂಡಲೇ ನಾಡಿನಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಗರಿಗೆದರಿವೆ. ಬೆಂಗಳೂರಿನ ರಾಗಿಗುಡ್ಡದ ಆಂಜನೇಯ ಸ್ವಾಮಿ ಭಕ್ತ ಮಂಡಳಿ ಆಶ್ರಯದಲ್ಲಿ ಇಂದು ಸಂಜೆ 6:30ಕ್ಕೆ ಭಕ್ತಿಗೀತೆ ಗಾಯನ ಏರ್ಪಡಿಸಲಾಗಿದೆ. ಜಯನಗರದ 9ನೇ ಬಡಾವಣೆಯ ಸಾಂಸ್ಕೃತಿಕ ಮಂದಿರದಲ್ಲಿ ನಡೆಯುವ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಕಲಾಸಕ್ತರು ಪಾಲ್ಗೊಂಡು ಸಂಗೀತದ ರಸಸ್ವಾದ ಮಾಡಬಹುದು. ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಘನ ಅಧ್ಯಕ್ಷತೆಯಲ್ಲಿ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರ ಸಾರಥ್ಯದಲ್ಲಿ ವಿಧಾನ ಪರಿಷತ್ನ ಹಾಲಿ ಹಾಗೂ ಮಾಜಿ ಸದಸ್ಯರ ಸಮ್ಮುಖದಲ್ಲಿ ಚಂದಾಪುರದ ಜನ ಸಂಘಟನೆಯ ಸಹಕಾರದಲ್ಲಿ ಸ್ಫೂರ್ತಿ ಸಮೂಹ ಶಿಕ್ಷಣ ಸಂಸ್ಥೆ ಅರ್ಪಿಸುತ್ತಿದೆ. ಯುವ ಗ್ರೂಪ್ ಸಹಯೋಗದಲ್ಲಿ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ವಿಶ್ವಂ ಟಿವಿ ಆಯೋಜಿಸಿದೆ ಮಧ್ಯರಾತ್ರಿ ಸ್ವಾತಂತ್ರ್ಯ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು 1947 ಮಧ್ಯರಾತ್ರಿ ಆಗಸ್ಟ್ 14. ನಾವು ಆ ಮಧ್ಯರಾತ್ರಿಯ ಸಂಭ್ರಮವನ್ನು ಸ್ಮರಿಸಿಕೊಳ್ಳೋದೇ ಇಲ್ಲ. 15ರ ಮುಂಜಾನೆ ಸೂರ್ಯೋದಯದಿಂದ ನಮ್ಮ ಆಚರಣೆಗಳು ಪ್ರಾರಂಭವಾಗುತ್ತೆ. ಯಾಕೆ ನಾವು ಆ ದಿನವನ್ನು, ಆ ಮುಹೂರ್ತವನ್ನು, ಆ ಸಮಯವನ್ನು ಮರೆತು ಬಿಟ್ಟಿದ್ದೇವೆ? ಮುಖ್ಯ ಅಲ್ಲವೇ? ಈಗ ನಾವು ಹುಟ್ಟಿದ ಗಳಿಗೆ, ನಕ್ಷತ್ರ, ಮುಹೂರ್ತ ಎಲ್ಲವೂ ಮುಖ್ಯವಾದರೆ ಇದು ಯಾಕೆ ಮುಖ್ಯ ಆಗೋದಿಲ್ಲ? ಈ ಮುಖ್ಯವೇ ನಮಗೀಗ ಪ್ರಮುಖವಾಗಿದೆ. ಆಗಸ್ಟ್ 14ರ ಗುರುವಾರ ಮಧ್ಯರಾತ್ರಿ ನಾವು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮಧ್ಯರಾತ್ರಿಯಲ್ಲಿ ಧ್ವಜಾರೋಹಣ ಮಾಡಿ ಆ 78ರ ಸ್ವಾತಂತ್ರ್ಯ ಸಂಭ್ರಮವನ್ನು ನಾವು ಸಂಭ್ರಮಿಸಲಿದ್ದೇವೆ. ಹಾಡು, ನೃತ್ಯ, ಮಧ್ಯರಾತ್ರಿಯ ಧ್ವಜಾರೋಹಣ ಮತ್ತು ಸಾಧಕ ಗಣ್ಯರಿಗೆ ಸನ್ಮಾನ, ವಿಶೇಷ ಅತಿಥಿಗಳೆಲ್ಲರೂ ಕೂಡ ಬಂದು ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೂರ್ಯ ಸಿಟಿ ಮೈದಾನ, ಚಂದಾಪುರ, ಆಗಸ್ಟ್ 14ರ ಸಂಜೆ 5:30ರಿಂದ ನಿರಂತರವಾದ
ಹಾಡು, ನೃತ್ಯ, ಸಂಭ್ರಮ, ದೇಶದ ಬಗ್ಗೆ ಸ್ಮರಣೆ, ತ್ಯಾಗ ಬಲಿದಾನಗಳ ಸ್ಮರಣೆ ಎಲ್ಲವುಗಳ ಸಂಪೂರ್ಣ ಹೂರಣ ಮಧ್ಯರಾತ್ರಿ ಸ್ವಾತಂತ್ರ್ಯ. ಸೂರ್ಯ ಸಿಟಿ ಮೈದಾನ, ಚಂದಾಪುರ, ಆಗಸ್ಟ್ 14ರ ಸಂಜೆ 5:30ರಿಂದ. ಎಲ್ಲರೂ ಬನ್ನಿ, ನಮ್ಮೊಟ್ಟಿಗೆ ಸಂಭ್ರಮಿಸಿ. ನಮಗೋಸ್ಕರವಾಗಿ ತ್ಯಾಗ ಬಲಿದಾನ ಮಾಡಿ ತಂದುಕೊಟ್ಟಿರುವ ಸ್ವಾತಂತ್ರ್ಯವನ್ನ ಹೀಗೆಯೂ ಕೂಡ ಆಚರಿಸಬಹುದು. ಬನ್ನಿ, ಭಾಗವಹಿಸಿ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಸ್ಫೂರ್ತಿ ಸಮೂಹ ಶಿಕ್ಷಣ ಸಂಸ್ಥೆ ಹಾಗೂ ಯುವ ಗ್ರೂಪ್ ಆಫ್ ಕಂಪನೀಸ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬೆಸ್ಟ್ ಹಾಸ್ಪಿಟಲ್, ಸ್ವಸ್ತಿಕ್ ಹಾಸ್ಪಿಟಲ್, ಫೋಮ್ಟೆಕ್, ಸೆಲೆಸ್ಟೆ, ಸ್ಟಾಲ್ಟ್ ಮತ್ತು ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆ, ಚಂದಾಪುರ.